ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಮುಖ್ಯವಾಗಿ ಮೇ ತಿಂಗಳ ಒಂದು ಯುವ ನಿಧಿ ಹಣನ ಜಮಾ ಆಗಿದೆ ವೀಕ್ಷಕರೇ. ಜಮಾ ಆಗಿದ್ದೇನಾ ಇಲ್ವಾ, ಬಿಡುಗಡೆ ಆಗಿದ್ದೇನಾ ಇಲ್ಲ ಅಂತ ಕೆಲವೊಬ್ಬರಿಗೆ ಡೌಟ್ ಇದೆ. ಇನ್ನು ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದೆ, ಮೇ ತಿಂಗಳದು ಯುವ ನಿಧಿ ಹಣನ ಬಿಡುಗಡೆ ಆಗಿದೆ ಅಂತಂದರೆ ಯಾವೆಲ್ಲ ಜಿಲ್ಲೆಗಳಿಗೆ ಯುವ ನಿಧಿ ಹಣನ ಬಿಡುಗಡೆ ಆಗಿದೆ ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಕೇಳಿರುವಂಥ ಎಲ್ಲ ಡೌಟ್ಸ್ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ, ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು, ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಈ ಒಂದು ಯುವ ನಿಧಿ ಯೋಜನೆ ಕಡೆಯಿಂದ ಡಿಗ್ರಿ ಕಂಪ್ಲೀಟ್ ಆಗಿ 6 ತಿಂಗಳು ಕಳೆದರೂ ಅವರಿಗೆ ಒಂದು ಉದ್ಯೋಗ ದೊರಕಿಲ್ಲ ಅಂತಂದರೆ, ನಿರುದ್ಯೋಗಿಯಾಗೇ ಇದ್ದಾರೆ ಅಂತಂದರೆ ಅವರಿಗೆ ಡಿಗ್ರಿ ಪಾಸ್ ಆದಂಥವರಿಗೆ 3,000 ಹಣನ ಮತ್ತು ಡಿಪ್ಲೊಮಾ ಪಾಸ್ ಆಗಿರುವಂಥವರಿಗೆ 1,500 ರೂಪಾಯಿಯನ್ನು ಮಾಸಿಕವಾಗಿ ಹಣನ ಕೊಡ್ತಾ ಇರುವಂಥದ್ದು. ಹೀಗಾಗಿ ವೀಕ್ಷಕರೇ, ಈಗಾಗಲೇ ಹಣನ ಕೊಡ್ತಾ ಬಂದಿದ್ದಾರೆ. ಅದರಲ್ಲಿ ವೀಕ್ಷಕರೇ ಈಗಾಗಲೇ ಮಾರ್ಚ್ ಆ್ಯಂಡ್ ಏಪ್ರಿಲ್ ಮಂತದ್ದು ಹಣನೂ ಕೂಡ ಕ್ರೆಡಿಟ್ ಆಗಿದೆ. ಇನ್ನು ಕೆಲವೊಂದಿಷ್ಟು ಜನರಿಗೆ ಮಾರ್ಚ್ ಏಪ್ರಿಲ್ ಹಣನ ಜಮಾ ಆಗಿಲ್ಲ. ಬಹಳಷ್ಟು ಜನರಿಗೆ ಜಮಾ ಆಗಿದೆ, ಇನ್ನು ಕೆಲವೊಂದಿಷ್ಟು ಜನರಿಗೆ ಮಾತ್ರ ಮಾರ್ಚ್ ಆ್ಯಂಡ್ ಏಪ್ರಿಲ್ ಮಂತು ಹಣನೂ ಕೂಡ ಜಮಾ ಆಗಿಲ್ಲ. ಈಗಾಗಲೇ ವೀಕ್ಷಕರೇ ಮೇ ತಿಂಗಳದು ಒಂದು ಹಣ ಜಮಾ ಆಗಿದೆ ಅಂತ ಕೆಲವೊಬ್ಬರು ನಮ್ಮ ಒಂದು ಫ್ರೆಂಡ್ಸ್ ಕೂಡ ಹೇಳ್ತಾ ಇದ್ದಾರೆ ಅಂತ ಈ ರೀತಿಯಾಗಿ ಕಮೆಂಟ್ ಮಾಡ್ತಾಯಿದ್ರು. ಬಿಡುಗಡೆ ಆಗಿದೆಯಾ, ಜಮಾ ಆಗ್ತಾ ಇದೆಯಲ್ಲ ಅಂತ ಕೇಳ್ತಾಯಿದ್ರು. ವೀಕ್ಷಕರೇ, ಮೇ ತಿಂಗಳದು ಹಣ ಕೂಡ ಒಂದು ಕ್ರೆಡಿಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಯಾರಿಗೆಲ್ಲ ಈ ಒಂದು ಏಪ್ರಿಲ್ ಮತ್ತು ಮಾರ್ಚ್ ಹಣನ ಬಂದಿರಲ್ವೋ ಅಂಥವರಿಗೂ ಕೂಡ ಈ ಒಂದು ಮೇ ತಿಂಗಳಲ್ಲಿ ಒಟ್ಟಿಗೆ ಬರುತ್ತೆ ಅಂತ ಯುವ ನಿಧಿ ಯೋಜನೆ ಕಡೆಯಿಂದನೇ, ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಮಾಹಿತಿನ ಬಂದಿರುವಂಥದ್ದು. ಹೀಗಾಗಿ ಮೇ ತಿಂಗಳ ಹಣನ ಬಿಡುಗಡೆ ಆಗಿದೆ ವೀಕ್ಷಕರೇ. ಬಿಡುಗಡೆ ಆದಂಥವ್ರು ಮತ್ತು ಮೇ ತಿಂಗಳ ಹಣನ ಪಡೆದಂಥವರಿಗೆ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಕೆಲವೊಬ್ಬರು ಕಮೆಂಟ್ ಮಾಡ್ತಾಯಿದ್ರು. ಯುವ ನಿಧಿ ಯೋಜನೆ ಕಡೆಯಿಂದ ಮಾಹಿತಿನ ಕೇಳಿ ತಿಳ್ಕೊಂಡಾಗ ಏನು ಮಾಹಿತಿ ಬಂದಿದೆ ಅಂತಂದರೆ, ನಾವು ಯಾವುದೇ ರೀತಿಯಾಗಿ ಸಪ್ರೇಟಾಗಿ ಜಿಲ್ಲೆಗಳಿಗೆ ಬಿಡುಗಡೆ ಮಾಡೋದಿಲ್ಲ. ಹಣನ ಒಟ್ಟಿಗೆ ಎಲ್ಲರಿಗೂ ಕೂಡ, ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗುತ್ತೆ. ಕೆಲವೊಬ್ಬರಿಗೆ ಜಮಾ ಆಗುತ್ತೆ, ಕೆಲವೊಬ್ಬರಿಗೆ ಜಮಾ ಆಗೋದಿಲ್ಲ. ಸೊ ಅವರ ಒಂದು ಬ್ಯಾಂಕ್ ಕಡೆಯಿಂದ ಟೈಮ್ನ ತೆಗೆದುಕೊಳ್ಳುವಂಥದ್ದು. ಹೀಗಾಗಿ ಕೆಲವೊಂದು ಬ್ಯಾಂಕ್ಗಳಿಗೆ ಅಮೌಂಟ್ನ ಬೇಗ ಜಮಾ ಆಗುತ್ತೆ, ಕೆಲವೊಂದು ಬ್ಯಾಂಕ್ಗಳಿಗೆ ಆ ಅಮೌಂಟ್ನ ಸ್ವಲ್ಪ ಡಿಲೇ ಆಗ್ಬೋದು ಜಮಾ ಆಗೋಕ್ಕೆ ಅಂತ ಈ ರೀತಿಯಾಗಿ ಮಾಹಿತಿನ ಬಂದಿರೋದು. ಒಟ್ಟಾರೆಯಾಗಿ ಜಮಾ ಆಗುತ್ತೆ. ನಿಮಗೆ ಯಾರಿಗಾದರೂ ಜಮಾ ಆಗಿಲ್ಲ ಅಂತಂದರೂ ಮೇ ಅಮೌಂಟ್ ಯಾರಿಗೂ ಕೂಡ ಬಂದಿಲ್ಲ ಅಂತಂದರೆ ನೀವು ಏನಾದರೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಈ ಒಂದು ಈಗ ಬಿಡುಗಡೆ ಆಗಿದೆ ಅಂತಂದರೆ 23, 24 ತಾರೀಕು ಈ ರೀತಿಯಾಗಿ ಹಣನ ಜಮಾ ಕೂಡ ಒಂದು ಪ್ರಾರಂಭ ಆಗಿದೆ. ಕಳೆದ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. ಈ ಒಂದು ಜೂನ್ ಮಂತ್ ಎಂಡ್ ಒಳಗಾಗಿ ಖಂಡಿತವಾಗಿಯೂ ಹಣನ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಮೇ ಮಂತದು. ಅದರಂತೆ ವೀಕ್ಷಕರೇ, ಈ ಒಂದು ಮೇ ತಿಂಗಳ ಹಣ, ಯುವ ನಿಧಿ ಹಣ ಏನಾಗಿದೆ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ವೀಕ್ಷಕರೇ. ಈಗಾಗಲೇ ಈ ಒಂದು ತಿಂಗಳ ಒಳಗಾಗಿ ಖಂಡಿತವಾಗಿ ಯಾರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂಥವ್ರೆಲ್ಲರಿಗೂ ಕೂಡ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ, ಇನ್ನೂ ಕೆಲವೊಂದಿಷ್ಟು ಜನರು ನಮ್ಮದು ಮೇ ಮಂತದ್ದು ಪೋಸ್ಟ್ DBT ಆಗಿಲ್ಲ, ಮೇ ಮಂತ್ ಸ್ಟೇಟಸ್ ನೋಡಿದರೆ 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ ಅಂತ ಹೇಳ್ತಾಯಿದ್ರು. ವೀಕ್ಷಕರು, ಯುವ ನಿಧಿ ಯೋಜನೆ ಕಡೆಯಿಂದ ಈ ಒಂದು ಮಾಹಿತಿನೂ ಕೂಡ ಕೇಳಿದಾಗ ಯುವ ನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ಮಾಹಿತಿ ಬಂದಿದೆ ಅಂತಂದರೆ 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ ಅಂತಂದರೆ ಅದು ಅಪ್ಡೇಟ್ ಆಗುತ್ತೆ. ವೇಟ್ ಮಾಡಿ, ಅಪ್ಡೇಟ್ ಆಗುವವರೆಗೂ ವೇಟ್ ಮಾಡಿ, ನಿಮಗೆ ಖಂಡಿತವಾಗಿ ಮೇ ತಿಂಗಳ ಹಣ ಬರುತ್ತೆ ಅಂತಕ್ಕಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಹೀಗಾಗಿ ವೀಕ್ಷಕರೇ, ಯಾರಿಗೆ ಇನ್ನೂ ಕೂಡ ಮೇ ತಿಂಗಳ ಹಣನ ಬಂದಿಲ್ವೋ ಅಂಥವರಿಗೆ ಖಂಡಿತವಾಗಿಯೂ ಬರುತ್ತೆ ಅಂತ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಹಿತಿ ಬಂದಿದೆ. ಈಗಾಗಲೇ ಹಣ ಜಮಾ ಆಗೋಕ್ಕೂ ಪ್ರಾರಂಭ ಆಗಿದೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಹಣನೂ ಕೂಡ ಒಂದು ಜಮಾ ಆಗಿದೆ. ಹೀಗಾಗಿ ಯಾರಿಗೆ ಇನ್ನೂ ಬಂದಿಲ್ವೋ ಸೊ ದಯವಿಟ್ಟು ವೇಟ್ ಮಾಡಿ, ನಿಮಗೂ ಕೂಡ ಬರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಎಷ್ಟು ಒಂದು ಯುವ ನಿಧಿ ಯೋಜನೆ ಕಡೆಯಿಂದ ಅಪ್ಡೇಟ್ಸ್ ಬಂದಿತ್ತು, ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನಾದರೂ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.